ಮಾಡ್ಕೊಂಡ್ವಿ, ಕಾರಣಾಂತರದಿಂದ ಆಗಲಿಲ್ಲ. ನಿಜ ಹೇಳಬೇಕು ಅಂದ್ರೆ ಇಬ್ಬರಿಗೂ ತುಂಬ ಭಯ ಇತ್ತು, ಏನು ಮಾಡ್ಬಿಡ್ತೀವೋ, ಎಕ್ಸ್ಪೆಕ್ಟೇಷನ್ಸ್ ತುಂಬ ಇರುತ್ತೆ ಅಂತ. ಬಟ್ ಈ ಸಿನಿಮಾನ ಒಬ್ಬ ಗಣೇಶ್ ಆಗಲಿ ಯೋಗರಾಜ್ ಭಟ್ರಾಗಲಿ ಆ ಶೂಸಿಂದ ಆಚೆ ಬಂದು ಓಕೆ ಒಂದು ಫ್ರೆಶ್ ಆಗಿ ಮಾಡೋಣ, ಒಂದು ಫ್ರೆಶ್ ಕಥೆನ ಮಾಡೋಣ, ಒಂದು ಎಮೋಷ್ನಲ್ಲು ಫನ್ ಇಟ್ಕೊಂಡು ಮಾಡೋಣ ಅಂತ ಯೋಚನೆ ಮಾಡಿ ಮಾಡಿದ್ವಿ. ನಮ್ಮ ಭಟ್ರು ಇದನ್ನು ಒಂದು ಲೈನ್ ಅಂತ ಹೇಳಿದಾಗ ನನಗೆ ಎಕ್ಸ್ಪೆಷಲಿ ಅವ್ರು ಮಾಡಿದ ರೀತಿ, ಸ್ಕ್ರೀನ್ ಪ್ಲೇ ಮಾಡಿದ ರೀತಿ, ಆ ಒಂದು ಲೈನ್ ಅಂತ ನನಗೆ ಭಾಳ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಅಂತೂ ನಾನು ಕೇಳಿದ ತಕ್ಷಣ ಸಣ್ಣತ್ತು ನಾನು ಭಟ್ರು ಇದ್ವಿ, ಎದ್ದಿದ ತಕ್ಷಣ ಹೇಳಿದೆ ಫ್ಯಾಂಟಾಸ್ಟಿಕ್ ಭಟ್ರೆ, ಬಟ್ ಇದು ಭಾಳ ಕಷ್ಟ ಆಗುತ್ತೆ ಪರ್ಫಾರ್ಮೆನ್ಸು, ತುಂಬಾ ಟೈಮ್ ತೊಗೊಳುತ್ತೆ ಭಟ್ರೆ ಅಂತ ಹೇಳಿದೆ. ಬಟ್ ಇಲ್ಲ ಕಣ, ನೀಟಾಗಿ ನೋಡ್ಕೊಂಬೋಣ, ಟೈಮ್ ತೊಗೊಂಬೋಣ ಅಂತ ಹೇಳಿದ್ರು. ಸೊ ನನಗೊಂದು ಲೈನ್ ಕಳಿಸ್ಬಿಡಿ ಭಟ್ರೆ, ಮೇಲ್ ಮಾಡಿಬಿಡಿ, ಇಲ್ಲ ನನಗೆ ಸ್ಕ್ರಿಪ್ಟ್ ಕಳಿಸ್ಬಿಡಿ. ಸೊ ನಾನು ಅದನ್ನು ಓದ್ತಾ ಇರ್ತೀನಿ. ಓದ್ದ ಹಾಗೆ ಯಾವುದು ಫಸ್ಟ್ ಸ್ಕೆಡ್ಯೂಲ್ ಮಾಡ್ತೀವಿ, ಮೈಸೂರು ಮಾಡ್ತೀವಿ. ಸೊ ಕಾಲೇಜ್ ಸ್ಕೆಡ್ಯೂಲ್ ಯಾವ ಥರ ಬೇಕು, ಬಾಡಿ ಲ್ಯಾಂಗ್ವೇಜ್ ಏನೋ, ನಾನು ಅದನ್ನು ಮಾಡ್ಕೊಂಡಿರ್ತೀನಿ ಅಂದ್ಬಿಟ್ಟು ಏನು ಮಾಡಿದ್ವಿ, 4 ಪಾರ್ಟ್ಸ್ ಮಾಡಿದ್ವಿ. ಫಸ್ಟು ಈಗೇನು ಭಟ್ರು ಹೇಳಿದ್ರಲ್ಲ ಒಂಥರ ರಾಕ್ಷಸ ತೃಪ್ತಿ ಅಂತ, ಅದಾಗಕ್ಕೆ ಇದು ಒಂದು ಮೇಜರ್ ಕಾರಣ. ಬಿಕಾಸ್ ಎಲ್ಲರೂ ರಾಕ್ಷಸರೇ ಇಲ್ಲಿರೋದು. ಭಟ್ರು, ಹರಿಕೃಷ್ಣ ಅವರು, ನಮ್ಮ ಸಲಾಂ ಸರು ರಾಕ್ಷಸರೇ. ಸಿಂಪಲ್ ಆಗಿ ಮಾಡಿದ್ದು ನಿಜ, ಬಟ್ ಆ ಸಿಂಪಲ್ ಆಗಿ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ನಾನು ಯಾವುದೇ ಸಿನಿಮಾಲಾಗಲಿ ನಾನು ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಎಕ್ಸ್ಪೆಷಲಿ ಮುಗುಳು ನಗೆ ಅನ್ನೋ ಸಿನಿಮಾಲಿ ಒಂದು 4 ರಿಂದ 5 ಥರದ ಪರ್ಫಾರ್ಮೆನ್ಸ್ ಕೇಳುತ್ತೆ ಸಿನಿಮಾ. ಹಾಗೆ ಡೈಲಾಗ್ಸ್ ರಿಪೀಟ್ ಆಗಬಾರ್ದು, ಬೇರೆ ಥರ ಇರಬೇಕು. ಆತನ ಡಬ್ಬಿಂಗ್ ವಾಯ್ಸ್ ಏನಿದೆ 3 ಥರ ಇರಬೇಕು ಅನ್ನೋದು ಶೂಟಿಂಗ್ ಸ್ಕೆಡ್ಯೂಲಿಂದನೇ ಮಾಡ್ಕೊಂಡು ಹೋದ್ವಿ. ಓಕೆ, ಈ ವಾಯ್ಸ್ ಇಷ್ಟೇ ಲೆವೆಲ್ ವಾಲ್ಯೂಮ್ ಇರಬೇಕು, ಇದೇ ಥರ ಇರಬೇಕು ಪರ್ಫಾರ್ಮೆನ್ಸು, ನೆಕ್ಸ್ಟ್ ಇದು ಅಂತ ಮಾಡ್ಕೊಂಡು ಹೋದ್ವಿ. ಒಬ್ಬ ಯಾವಾಗಲೂ ನಗೋನು, ಅಳೋಕ್ಕೆ ಬರ್ದಿರೋನು ಕೂಡ ಅವನು ಮನ್ಸಿಗೆ ನೋವಾದರೆ ಅವನು ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅನ್ನೋದೇ ಒಂದು ಹೊಸ ಚಾಲೆಂಜ್. ಬಿಕಾಸ್ ಎಲ್ಲಾದರೂ ನೋಡಿದರೆ ಓಕೆ ಆ ಥರ ಮಾಡ್ಬೋದು, ಇದನ್ನು ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು, ಇಲ್ಲ ಅದನ್ನ ನೋಡ್ಬಿಟ್ಟು ಓಕೆ ಬಟ್ ನಾನು ಈ ಥರ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ನಾನು ಆ ಥರದ್ದೆಲ್ಲೂ ನೋಡಿಲ್ಲ. ಇವರು ಕಡಪ ಅದು ಹಿಂಗಾಗುತ್ತೆ ಕಣ, ನೀನು ಒಬ್ಬನೇ ನಡ್ಕೊಂಬರ್ತೀಯ, ನಾನು ಹಿಂದ್ಗಡೆ ರೆಕಾರ್ಡಿಂಗ್ ಹಾಕ್ತೀನಿ. ಬೆಳಗಿನ ಜಾವ 6 ಗಂಟೆಯಲ್ಲಿ ಶ್ರೀರಂಗಪಟ್ಟಣ ಬ್ರಿಡ್ಜ್ ಮೇಲೆ ನಿಲ್ಸ್ಬಿಟ್ಟು ಹೇಳ್ತಾವ್ರೆ, ನೋಡೋ ಇದು ಸೀನು, ಕಣ್ಣಲ್ಲಿ ನೀರು ಬರೋದು ಗಣಪ, ಬಟ್ ಇದು ಮ್ಯೂಸಿಕ್ಕು ಅಂತವ್ರೆ. ಇಟ್ ವಾಸ್ ವೆರಿ ಟಫ್, ತುಂಬಾ ಸ್ಟ್ರೇನ್ ಆಗ್ತಿತ್ತು ನನಗೆ. ಒಂದು ಹೊಸದು ಮಾಡ್ತಾ ಇದ್ದೀನಿ, ಒಂದು ಕಡೆ ಥ್ರಿಲ್ ಇತ್ತು ನನಗೆ. ಓಕೆ ಬಟ್ರೆ ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ರಿಹರ್ಸ್ ಮಾಡಿ ಓಕೆ ಬಟ್ರೆ ಟೇಕ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಸೊ ಒಂದು ಥ್ರಿಲ್ ಇದೆ ಈ ಸಿನಿಮಾಲಿ ಮಾಡಿ ನನಗೆ. ಪ್ಲಸ್ ಭಟ್ರು ಮತ್ತು ನಾನು ಯಾವಾಗಲೂ ಮಾತಾಡ್ತಿದ್ವಿ, ಎಕ್ಸ್ಪೆಷಲಿ ಈ ಮಂಗಳೂರು ಇದರಲ್ಲಿ ತಮಾಷೆಗೆ, ಭಟ್ರೆ ಇದೇನ್ರಿ ಇದು ಕನೆಕ್ಷನ್ನು, ನೀವೇನೋ ಹೇಳ್ತೀರಾ ಅದನ್ನೇ ನಾನು ಹೇಳ್ತಾ ಇರ್ತೀನಿ, ಮೋಸ್ಟ್ಲಿ ನಾವಿಬ್ರು ಗಂಡ ಹೆಂಡತಿ ಆಗಿದ್ರೆ ಇಷ್ಟೊಂದು 100 ಮಕ್ಕಳಾಗ್ಬಿಡೋದ್ರಿ ನಮಗೆ ಅಂತ. ಸೊ ಆ ಥರ ಎಲ್ಲ ಮಾತಾಡ್ತಿದ್ವಿ. ಸೊ ಈಚ್ ಆ್ಯಂಡ್ ಎವ್ರಿ ಸೀನ್ ಹೊಸ ಥರ ಮಾಡಿದ್ದಾರೆ. ಅದಕ್ಕೆ ಒಂದಷ್ಟು ನ್ಯಾಯ ಒದಗಿಸೋಕ್ಕೆ ಏನು ಬೇಕೋ ಎಲ್ಲ ಮಾಡಿದ್ವಿ. ಎಸ್ಪೆಷಲಿ ಒಂದು ಮೇಜರ್ ಸೀನ್ಸ್ ಎಲ್ಲ ನಾವು 5:45 ಶೂಟ್ ಮಾಡಿದ್ವಿ. ಫ್ರೆಶ್ ಆಗಿರ್ತೀವಿ, 5:45 ಶೂಟ್ ಮಾಡೋಣ, ಇದನ್ನು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಡೈಲಾಗ್ಸ್ ಇದ್ದು ಯಾವ ಥರ ಮಾಡ್ಬೋದು, ಡೈಲಾಗ್ಸ್ ಇಲ್ಲದೆ ಯಾವ ಥರ ಮಾಡ್ಬೋದು ಅನ್ನೋ ಆ ವೇರಿಯೇಷನ್ಸು ನಮ್ಮ ರಾಕ್ಷಸ ನಿರ್ದೇಶಕರು ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಸಿನಿಮಾ ಭಾಳ ಖುಷಿ ಕೊಡ್ತು. ಜೊತೆಲಿ ಅಷ್ಟೇ ಪ್ಯಾಕಪ್ ಆದಮೇಲೆ ಒಂಥರ ಸ್ಟ್ರೇನ್ ಆಗ್ತಿತ್ತು ನನಗೆ. ಎಸ್ಪೆಷಲಿ ಆ ಬಾರ್ಕೂರು ಮಂಗಳೂರಲ್ಲಿ ಮಾಡಿದ್ದು ಎಪಿಸೋಡ್ಸ್ ಏನಿತ್ತು, ಅಂದರೆ ಬೆಳಿಗ್ಗೆ 6 ಗಂಟೆಗೆ ಶೂಟ್ ಮಾಡ್ತಿದ್ವಿ, ಮಧ್ಯಾಹ್ನ 1 ಅವರ್ ನಂಗೆ ರೆಸ್ಟ್ ಕೊಡ್ತಿದ್ರು, ತಿರ್ಗಾ 6 ಗಂಟೆಗೆ ಪ್ಯಾಕಪ್ ಮಾಡ್ತಿದ್ವಿ. ಪ್ಯಾಕಪ್ ಆಗಿದ ತಕ್ಷಣ ನಾನು ಯಾರಿಗೂ ಬಾಯ್ ಹೇಳ್ತಿರ್ಲಿಲ್ಲ, ಅಲ್ಲಿ ಯಾರೋ ಸಿಕ್ಕಿದ್ರು ಬಾಯ್ ಅಂತ ಎದ್ದು ಹೋಗ್ತಿತ್ತು. ತುಂಬ ಸ್ಟ್ರೇನ್ ಆಗ್ತಿತ್ತು ನನಗೆ ಮೆಂಟಲಿ ಹಾಗೆ ಫಿಸಿಕಲಿ. ಬಿಕಾಸ್ ಎವ್ರಿ ಸೀನ್ ನನಗೆ ಹೊಸದು ಏನೋ ಮಾಡಬೇಕು, ಹೊಸ ಥರ ಮಾಡಬೇಕು, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಆ್ಯಂಡ್
ಅದನ್ನು ಕೂಡ ಅಷ್ಟೇ ಸಿಂಪಲ್ ಆಗಿ ಮಾಡಬೇಕು ಅನ್ನೋದು ತುಂಬ ಕೂರಿಸ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ. ಡಬ್ಬಿಂಗಲ್ಲಿ ನೋಡ್ಬೇಕಾದ್ರೆ ನಿಜವಾಗ್ಲೂ ಡಬ್ಬಿಂಗ್ ಬೆಳಗಿನ ಜಾವ ಮಾಡಿದ್ವಿ, ಮಾಡ್ಬಿಟ್ಟು ನಾನು ಭಟ್ರು ಆಚೆ ಬಂದ್ವಿ. ಐ ಥಿಂಕ್ ನಾನು ಭಟ್ರು 10 ನಿಮಿಷ ಮಾತಾಡಲಿಲ್ಲ ಒಬ್ರಿಗೊಬ್ರು. 10 ನಿಮಿಷ ಅವನು ಕ್ಯಾಂಟೀನ್ ಹತ್ರ ಹೋಗಿ ಹಳೆ ಚಟ ಇತ್ತು ಒಂದು, ಅದನ್ನು ಮುಗಿಸ್ಕೊಂಡು ಟೀ ಕುಡ್ಕೊಂಡು ಇಬ್ಬರು ಹಿಂಗೆ ಮುಖ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಏನ್ರಿ ಮಾಡಿದೀವಿ ಭಟ್ರೆ ನಾವು ಅಂತೆ, ಏನೋ ಮಾಡ್ಬಿಟ್ಟಿದೀವಿ ಕಣ. ದಯವಿಟ್ಟು ನೆಕ್ಸ್ಟ್ ಸ್ವಲ್ಪ ಸಿಂಪಲ್ ಸ್ಕ್ರಿಪ್ಟ್ ಮಾಡಿ ಬಿಟ್ರೆ ತುಂಬಾ ಸ್ಟ್ರೈನ್ ಆಗುತ್ತಿದ್ದು. ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೂ ಬಡ್ಡಿ ಮಗನ ಸ್ಟ್ರೈನ್ ಆಗುತ್ತೆ, ಇಲ್ಲಿ ಡಬ್ ಮಾಡ್ಬೇಕಾದ್ರೂ ನಂಗೆ ಸ್ಟ್ರೈನ್ ಆಗ್ತಿದೆ ಅಂತ. ಸೊ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಿ. ಸ್ಕ್ರೀನ್ ಪ್ಲೇ ನನಗೆ ತುಂಬಾ ಹೇಳಬೇಕು ಅನಿಸ್ತಾ ಇದೆ. ಭಟ್ರು ಹೇಳಿದ್ದಾರೆ ಆ ಪಾತ್ರ ಏನು ಹೇಗೆ ಹೋಗುತ್ತೆ ಅಂತ. ಅನಂತ್ ಸರ್, ಅಚ್ಯುತ್ ಸರ್ ಆ್ಯಂಡ್ ನನ್ನ ಸ್ನೇಹಿತರು ಇಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಜ್ಞಾನಿ, ನಾವು ಜ್ಞಾನಿ ಅಂತೀವಿ ಯಾವಾಗಲೂ, ಅವರು ಸುಜ್ಞಾನ್ ಅಂತ ಈಗ ಇಟ್ಕೊಂಡಿದ್ದಾರೆ ಹೆಸರು. ಅವರ ವರ್ಕಿಂಗ್ ಸ್ಟೈಲ್ ನಂಗೆ ಭಾಳ ಇಷ್ಟ ಆಯಿತು. ಫೀಲ್ ಗುಡ್ ಮೂವಿ ಅಂತ ಹೇಳ್ಬೋದಾ, ಇಲ್ಲ ಎಮೋಷ್ನಲ್ ಮೂವಿ ಅಂತ ಹೇಳ್ಬೋದಾ, ಇಲ್ಲ ನನ್ನ ಕರಿಯರ್ನ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇರೋ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೆಲ್ಲ ಸಿನಿಮಾ ಬಂದಮೇಲೆ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಭಾಳ ಖುಷಿ ಕೊಡುತ್ತೆ. ಒಬ್ಬ ಆ್ಯಕ್ಟರ್ ಆಗಿ ಓಕೆ ನಾನು ಎಮೋಷನ್ ಹಿಂಗೆ ಮಾಡಿದೆ, ಓಕೆ ನಾನು ಆಳಲ್ಲ, ಆಳೋ ಸೀನು ನಗರಕ್ಕ ನಾನು ಮಾಡಿ ತೋರಿಸ್ತೀನಿ ಅನ್ನೋದೆಲ್ಲ ಇದೆಲ್ಲ ಒಂದು ಚಾಲೆಂಜಿಂಗ್ ಆಗಿತ್ತು. ಸೊ ಅದೆಲ್ಲ ಭಾಳ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಸ್ನೇಹಿತ ಸೂರಿ ಮೊನ್ನೆ ನೋಡಿ ಇಂಟ್ರೋಲ್ ಆಯಿತು, ಆಚೆ ಬಂದ, ಮುಖ ನೋಡ್ತಾ ಏನೋ ಅಂದೆ, ಏನಿಲ್ಲ ನೀನು ಹೇಳು ಅಂದ. ಏನು ಮಾತಾಡಲಿಲ್ಲ. ಸರಿ ಫಿಲಮ್ ಎಲ್ಲ ಆದಮೇಲೆ ಹಂಗೆ ಇಬ್ಬರು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಆಚೆ ಬಂದ್ವಿ. ಏನೋ ಮಾಡಿದ್ದೀರಾ ನೀವಿಬ್ಬರು ಗಣಪ ಸರ್, ಏನು ಸರ್ ಮಾಡಿದ್ದೀರಾ ನೀವು, ಬೇರೆ ಥರನೇ ಮಾಡ್ಬಿಟ್ಟಿದ್ದೀರಲ್ಲ ಸರ್, ಇಬ್ಬರು ಸೇರಿಕೊಂಡು ಕಣಿ ಬೇರೆ ಥರ ಮಾಡ್ಬಿಟ್ಟಿದ್ಯಾ ಕಣ. ಥ್ಯಾಂಕ್ ಯು ಡೈರೆಕ್ಟ್ರೇ, ಥ್ಯಾಂಕ್ ಯು ಸರಿ ಅಂತೇಳಿ ಅವತ್ತು ರಾತ್ರಿ 3 ಗಂಟೆವರೆಗೂ ನಡೀತು ನಮ್ಮ ಮೀಟಿಂಗ್. ಪುಲಕೇಶಿ ಅವರಪ್ಪ ಹಿಸ್ಟ್ರಿ ಟೀಚರ್ ಆಗಿರ್ತಾನೆ, ಹಾಗಾಗಿ ಅವನ ಹೆಸರು ಪುಲಕೇಶಿ. ಪುಲಕೇಶ್ ಅಂತಾರೆ. ಸೊ ಪುಲಕೇಶಿ ಅಂತ. ಸೊ ಅವನು ಯಾವಾಗ ಲವ್ ಫೇಲ್ಯೂರ್ ಆಗ್ತಾನೋ ಇಲ್ಲ ಹೆಣ್ಣು ನೋಡಕ್ಕೆ ಹೋದಾಗೆಲ್ಲ ವಾಪಸ್ ಬರ್ತಾನೋ, ಇವನು ಬರೀ ಪುಲಕೇಶ್ ಎಲ್ಲ ಇಮ್ಮಡಿ ಪುಲಕೇಶಿ ಅಂತಿರ್ತಾರೆ. ಸೊ ಆ ಕನೆಕ್ಷನ್ ಕೊಟ್ಕೊಂಡು ಮಾಡಿದ್ದಾರೆ ಭಟ್ರು.